ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾರೆ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 12,000 ಅಥವಾ 13,000ದಲ್ಲಿ 12-13 ಅರೌಂಡ್ ಆ ಬೆಲೆಯಲ್ಲಿ ನೀವೇನಾದರೂ ಒಂದು ಒಳ್ಳೆ ಪ್ರಿಂಟರ್ ನೋಡ್ತಾ ಇದ್ದೀರಾ ಅಂತಂದರೆ ಸರಿಯಾಗಿರೋ ವಿಡಿಯೋನೇ ನೋಡ್ತಾ ಇದ್ದೀರಾ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ಪ್ರಿಂಟ್ ಕ್ವಾಲಿಟಿ ಹೇಗಿದೆ, ಎಷ್ಟು ಪ್ರಿಂಟ್ ಬರುತ್ತೆ, ಕಾಸ್ಟ್ ಎಷ್ಟಾಗುತ್ತೆ, ಪ್ರತಿಯೊಂದನ್ನು ಡೀಟೇಲ್ ಆಗಿದ್ರೆ ಹೇಳ್ತೀನಿ. ಸೊ ಈಗ ನೋಡ್ತಾ ಇದ್ದೀರಾ ನೀವು, ಇದು ಬ್ರದರ್ ಕಂಪ್ನಿಯಿಂದ ಬ್ರದರ್ T426W ಅಂತೇಳಿ ಈ ಮಾಡಲ್ಲು. ಸೊ ಮೊದಲನೇದಾಗಿ ನಾವು ಬಾಕ್ಸ್ ಕಂಟೆಂಟ್ ನೋಡ್ಕೊಳ್ಳೋದಾದ್ರೆ ನಮಗೆ ಬಾಕ್ಸ್ ಅಲ್ಲಿ ಪವರ್ ಕಾರ್ಡ್ ಬರುತ್ತೆ ಮತ್ತು USB ಕೇಬಲ್ ಬರುತ್ತೆ 2.0, 4 ಇಂಕ್ ಬಾಟಲ್ ಬರುತ್ತೆ, ಯೂಸರ್ ಮ್ಯಾನ್ಯುಯಲ್ ಬರುತ್ತೆ ಮತ್ತು ಕೊನೆಯದಾಗಿ ಪ್ರಿಂಟರ್ ಆದ್ರೆ ಇರುತ್ತೆ. ಇನ್ನು ಡಿಸೈನ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ನಮಗೆ ಇದು ತುಂಬಾ ಕಾಂಪ್ಯಾಕ್ಟ್ ಆಗಿರುತ್ತೆ. ಸೊ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೂ ಇಡಬಹುದು, ಅಷ್ಟು ಚಿಕ್ಕದಾಗಿ ನಾರ್ಮಲ್ ಆಗಿ ಮೀಡಿಯಂ ಆಗಿದ್ರೆ ಇದೆ. ಲುಕ್ಸ್ ಆಗ್ಲಿ ಡಿಸೈನ್ಸ್ ಆಗ್ಲಿ ಅದರಲ್ಲಿ ಆದ್ರೆ ಯಾವ ಇಶ್ಯೂ ಇಲ್ಲ, ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಪೇಪರ್ ಟ್ರೇ ಆದ್ರೆ ಇಲ್ಲಿ ಇರುತ್ತೆ, ಅದು ನಿಮ್ಮ ಪೇಪರ್ ಸೈಜ್ ಗೆ ಅಡ್ಜಸ್ಟ್ ಮಾಡಬಹುದು. ಬ್ಯಾಕ್ ಇಂದಾನು ನಾವು ಮ್ಯಾನ್ಯುಯಲ್ ಆಗಿ ಪೇಪರ್ ನ ಫೀಡ್ ಮಾಡಬಹುದು. ಇನ್ನು ನಾವು ಇಂಕ್ ಟ್ಯಾಂಕ್ ನೋಡೋದಾದ್ರೆ ಇಲ್ಲಿ ನಮಗೆ ಕಾರ್ನರ್ ಅಲ್ಲಾದ್ರೆ ಇಂಕ್ ಟ್ಯಾಂಕ್ ಕೊಟ್ಟಿರ್ತಾರೆ. ಸೊ ನಾವು ಕಲರ್ ನ ನಾವು ಇಲ್ಲಿಂದ ಫಿಲ್ ಮಾಡ್ಕೋಬಹುದು. ಇನ್ನು ನಾವು ಕಂಟ್ರೋಲ್ಸ್ ನೋಡೋದಾದ್ರೆ ಇಲ್ಲಿ ನಮಗೆ ಮೇಲ್ಗಡೆ ಎಲ್ಲಾ ಕಂಟ್ರೋಲ್ಸ್ ಕೊಟ್ಟಿರ್ತಾರೆ. ಸ್ಟಾರ್ಟು, ಸ್ಟಾಪು, ವೈಫೈ, ಕಾಪಿ ಶಾರ್ಟ್ ಕಟ್, ಕಲರ್, ಬ್ಲಾಕ್ ಅಂಡ್ ವೈಟ್, ಈ ರೀತಿ ಎಲ್ಲಾ ಬಟನ್ಸ್ ನಮಗೆ ಮೇಲೆ ಒಂದೇ ಸೈಡ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈಗ ಇದನ್ನ ಹೇಗೆ ಯೂಸ್ ಮಾಡೋದು ಅಂತಂದ್ರೆ ಇಲ್ಲಿ ನಮಗೆ ಹಿಂದ್ಗಡೆ ಕೇಬಲ್ ಆದ್ರೆ ಕೊಟ್ಟಿರ್ತಾರೆ. ಅದು ನಮ್ಮ ಸಿಸ್ಟಮ್ಗೆ ಅಥವಾ ಲ್ಯಾಪ್ಟಾಪ್ಗೆ ನೀವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ವೈಫೈ ಇಂದಾನು ಇದನ್ನ ಫೋನ್ ಇಂದಾನು ನೀವು ಪ್ರಿಂಟ್ ಆದ್ರೆ ತೆಗಿಬಹುದು. ಇದು ವೈಫೈ ಮಾಡಲ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಮೇಲ್ಗಡೆ ವೈಫೈ ಬಟನ್ ಕಾಣಿಸ್ತಾ ಇರುತ್ತೆ. ಅದನ್ನ ಲಾಂಗ್ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ವೈಫೈ ಆದ್ರೆ ಕನೆಕ್ಟ್ ಆಗುತ್ತೆ. ತುಂಬಾ ಈಸಿಯಾಗಿ ಯೂಸ್ ಮಾಡಬಹುದು. ನಿಮ್ಗೆ ಏನಾದ್ರು ಇಂಕ್ ಸಿಂಬಲ್ ಏನಾದ್ರು ಬ್ಲಿಂಕ್ ಆಗ್ತಾ ಇದೆ ಅಂತ ಆರೆಂಜ್ ಕಲರ್, ಕೆಳಗಡೆ ನಮ್ಗೆ ಕಲರ್ ಬಟನ್ ಇರುತ್ತೆ, ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಕಲರ್ ಅಂತೇಳಿ. ಅದನ್ನ ನೀವು 3 ಸೆಕೆಂಡ್ಸ್ ಒತ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಆ ಬ್ಲಿಂಕ್ ಆದ್ರೆ ಹೋಗುತ್ತೆ. ಈಗ ಮೇನ್ ಆಗಿ ಇದರ ಫ್ಯೂಚರ್ಸ್ ನೋಡೋದಾದ್ರೆ ಇದು ಆಲ್ ಇನ್ ಒನ್ ಪ್ರಿಂಟರ್. ಅಂದ್ರೆ ಇದರಲ್ಲಿ ನಾವು ಸ್ಕ್ಯಾನ್ ಮಾಡಬಹುದು, ಪ್ರಿಂಟ್ ಮಾಡಬಹುದು, ಕಾಪಿ ಮಾಡಬಹುದು. ಇದರ ರೆಸಲ್ಯೂಷನ್ ನೋಡೋದಾದ್ರೆ ನಮಗೆ 1200 by 2400 DPI ಇರುತ್ತೆ. 220 GSM ಸಪೋರ್ಟ್ ಇರುತ್ತೆ ಪೇಪರ್. ಇದರಲ್ಲಿ ID ಪ್ರಿಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಸಪೋಸ್ ನೀವೇನಾದ್ರೂ ಒಂದು ID ಕಾರ್ಡ್ ನ ಏನಾದ್ರು ಫ್ರಂಟ್ ಅಂಡ್ ಬ್ಯಾಕ್ ಪ್ರಿಂಟ್ ತೆಗಿಬೇಕು ಅಂತಂದ್ರೆ ನೀವು ಇಲ್ಲಿ ಇದನ್ನ ಓಪನ್ ಮಾಡಿ ಕಾಪಿ ಶಾರ್ಟ್ ಕಟ್ ಅಂತ ಇರುತ್ತೆ. ಸೊ ನೀವು ಒಂದು ID ಕಾರ್ಡ್ ನ ಇಲ್ಲಿ ಇಟ್ಟು ಒಂದ್ಸರಿ ಕ್ಲೋಸ್ ಮಾಡಿದ್ರೆ ಸ್ಕ್ಯಾನ್ ಆಗುತ್ತೆ. ಮತ್ತೆ ನೀವು ಪೇಪರ್ನ ತೆಗೆದು ಉಲ್ಟಾ ಇಕ್ಬೇಕು ಅಂತೇನಿಲ್ಲ. ಮತ್ತೆ ಆ ID ಕಾರ್ಡ್ನೇ ಬ್ಯಾಕ್ ಇಟ್ಟರೆ ಮತ್ತೆ ಕ್ಲೋಸ್ ಮಾಡಿದ್ರೆ ಫ್ರಂಟ್ ಆ್ಯಂಡ್ ಬ್ಯಾಕು ನಿಮಗೆ ಒಂದೇ ಸರಿನೇ ಬರುತ್ತೆ. ಸೊ ನಾವು ನಾರ್ಮಲ್ ಆಗಾದ್ರೆ ಏನು ಮಾಡಬೇಕಾಗುತ್ತೆ ಅಂದರೆ ಪೇಪರ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಪೇಪರ್ನ ಚೇಂಜ್ ಮಾಡೋ ಹಾಗಿಲ್ಲ. ಒಂದ್ಸರಿ ಫ್ರಂಟು ಒಂದ್ಸರಿ ಬ್ಯಾಕ್ ಇಟ್ಟರೆ ಅದೇ ಆಟೋಮೆಟಿಕ್ಕಾಗಿ ಫ್ರಂಟ್ ಆ್ಯಂಡ್ ಬ್ಯಾಕು ಪ್ರಿಂಟ್ ಆದರೆ ಬರುತ್ತೆ. ಈಗ ನಾವು ಮೇನ್ ರಿವ್ಯೂ ನೋಡ್ಕೊಳ್ಳೋದಾದ್ರೆ ಇದರಲ್ಲಿ 4 ಕ್ಯಾಟಗರಿ ಇರುತ್ತೆ. ಒಂದು ಪ್ರಿಂಟ್ ಸ್ಪೀಡು. ಇದು 1 ನಿಮಿಷಕ್ಕೆ ನಮಗೆ ಬ್ಲಾಕ್ ಅಂಡ್ ವೈಟ್ 28 ಪ್ರಿಂಟ್ ಆದ್ರೆ ತೆಗೆಯುತ್ತೆ 1 ನಿಮಿಷಕ್ಕೆ. ಅದೇ ಕಲರ್ ಪ್ರಿಂಟ್ ಆದ್ರೆ ನಮಗೆ 1 ನಿಮಿಷಕ್ಕೆ 11 ಪ್ರಿಂಟ್ ಆದ್ರೆ ಬರುತ್ತೆ. ನಾರ್ಮಲ್ ಆಗಿ ನೀವು ಟೆಕ್ಸ್ಟ್ ಪೇಜ್ ಪ್ರಿಂಟ್ ಮಾಡಿದ್ರೆ ನಿಮ್ಗೆ ಇದೇ ನಂಬರ್ಸು ಇದೇ 1 ನಿಮಿಷದಲ್ಲಿ ಇಷ್ಟೇ ಬರುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಫೋಟೋಸ್ ತೆಗಿತೀರಾ ಅಂತ ಅಂದ್ರೆ ಆ ಟೈಮಿಂಗ್ಸು ನಿಮಗೆ ವೇರಿಯೇಷನ್ ಆದ್ರೆ ಆಗುತ್ತೆ. ಬೇರೆ ಪ್ರಿಂಟ್ಗೆ ಕಂಪೇರ್ ಮಾಡಿದ್ರೆ ಇದು ನಮಗೆ ಸ್ವಲ್ಪ ಫಾಸ್ಟ್ ಆಗಿ ಪ್ರಿಂಟ್ ಕೊಡುತ್ತೆ. ಒಂದ್ಸರಿ ನಾವು ನಂಬರ್ ಆಫ್ ಪ್ರಿಂಟ್ ನೋಡೋದಾದ್ರೆ ನಾವು ಒಂದ್ಸರಿ ಇಂಕ್ ನ ಫಿಲ್ ಮಾಡಿದೀವಿ ಅಂತ ಅಂದ್ರೆ 5,000 ಕಲರ್ ಪ್ರಿಂಟ್ ನ ತೆಗಿಬಹುದು. ಅದೇ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಆದ್ರೆ 7,500 ಪೇಪರ್ ಆದ್ರೆ ಪ್ರಿಂಟ್ ತೆಗಿಬಹುದು. ಪ್ರಿಂಟ್ ಕಾಸ್ಟ್ ನೋಡ್ಕೊಳ್ಳೋದಾದ್ರೆ ನಮಗೆ ಒಂದು ಪ್ರಿಂಟ್ಗೆ 24 ಪೈಸೆ ಬರುತ್ತೆ. ಇನ್ನು ಪ್ರಿಂಟ್ ಕ್ವಾಲಿಟಿ ನೋಡಬಹುದು. ನೀವು ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಕ್ವಾಲಿಟಿ ನೀವು ನೋಡಬಹುದು. ಬ್ಲಾಕ್ ಅಂಡ್ ವೈಟ್ ಟೆಕ್ಸ್ಟ್ ಪ್ರಿಂಟ್ ತೆಗ್ದಿರೋದು. ಇದು ನಮಗೆ ಬ್ಲಾಕ್ ಕಲರ್ ಬಂದು ನಮಗೆ ಸ್ವಲ್ಪ ಗ್ರೇ ಕಲರ್ ಆದ್ರೆ ಕಾಣಿಸ್ತಾ ಇದೆ. ಇದರಲ್ಲಿ ನಮಗೆ ಗುಡ್ ಕ್ವಾಲಿಟಿ ಪ್ರಿಂಟ್ ಬರುತ್ತೆ, ಬೆಸ್ಟ್ ಆಗಾದ್ರೆ ಬರಲ್ಲ. ಕಲರ್ ನೋಡಬಹುದು, ಕಲರ್ ಪ್ರಿಂಟ್ ನೋಡಬಹುದು. ನಮ್ಗೆ ಇದರಲ್ಲಿ ಆವರೇಜ್ ಇದೆ ಕಲರ್ ಪ್ರಿಂಟ್. ನಾವು 3 ಪ್ರಿಂಟರ್ ನ ಕಂಪೇರ್ ಮಾಡಿದೀವಿ, ಅದರಲ್ಲಿ ಇದು 3ನೇ ಸ್ಥಾನ ಬರುತ್ತೆ. ಯಾಕೆ ಅಂತಂದ್ರೆ ಅದಕ್ಕೆ ಕಂಪೇರ್ ಟು ಕಾಂಪಿಟೇಟರ್ಸ್ ನಮಗೆ ಅದರಲ್ಲಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕಲರ್ಸ್ ಅನ್ನೋದು ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಸೊ ಆವರೇಜ್ ಆಗಾದ್ರೆ ಬರುತ್ತೆ. ಹಾಗಾಗಿ ಇದನ್ನ ನಾವು ಆ ವಿಡಿಯೋದಲ್ಲಿ 3ನೇ ಸ್ಥಾನ ಕೊಟ್ಟಿದ್ದೀವಿ. ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ 3 ಕಂಪೇರ್ ಮಾಡಿರೋ ಒಂದು ವಿಡಿಯೋ ಇದೆ. ಸೊ ನೀವೇನಾದ್ರೂ ಪ್ರಿಂಟರ್ ತಗೊಳ್ಳೋ ಐಡಿಯಾ ಇದ್ರೆ ನಿಮಗೆ ಆ ವಿಡಿಯೋನ ಚೆಕ್ಔಟ್ ಮಾಡಿ, ನಿಮಗೆ ಒಂದು ಕ್ಲಾರಿಟಿ ಆದ್ರೆ ಬರುತ್ತೆ. ಇದರಲ್ಲಿ ನಮಗೆ ಮೈನ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಮಗೆ ಇದರಲ್ಲಿ ವೈಫೈ ಇರುತ್ತೆ. ಬೇರೆ ಮಾಡಲಲ್ಲೂ ವೈಫೈ ಇರುತ್ತೆ, ಅದು ಕೂಡ ನಿಮಗೆ ಕಾಸ್ಟ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಇನ್ನು ಇದರ ಬೆಲೆ ನೋಡ್ಕೊಳ್ಳೋದಾದ್ರೆ ನಮಗೆ 13,699 ರೂಪಾಯಿ ಬರುತ್ತೆ. ಈ ಬೆಲೆಗೆ ಇದನ್ನ ನಾವು ತಗೋಬಹುದಾ ಅಂತ ಅಂದ್ರೆ ಇದಕ್ಕಿಂತ ಒಳ್ಳೆ ಪ್ರಿಂಟರ್ HP ಇದೆ, ಅದು 11,000ಕ್ಕೆ ಬರುತ್ತೆ. ವೈಫೈ ಮಾಡಲ್ ಅಲ್ಲ. HP ಗಿಂತ ಬೆಟರ್ ಆಗಿರೋದು ಕೆನಾನ್ ಇದೆ, ವೈಫೈ ಮಾಡಲ್ ಕೂಡ ಇದೆ. ವಿತೌಟ್ ವೈಫೈ ಮಾಡಲು 11,500 ಇದೆ. ನಿಮ್ಗೆ ಬ್ರದರ್ ಕಂಪ್ನಿಯಿಂದಾನೇ ಬೇಕು ಅಂತ ಅಂದ್ರೆ ವೈಫೈ ಮಾಡಲು ನೀವು ಇದನ್ನ ತಗೋಬಹುದು. ಇದೆಲ್ಲ ಬೇಡ ನಮ್ಗೆ ಈ ಬಜೆಟ್ ಅಲ್ಲಿ ಇದನ್ನ ತಗೋಬೇಕಾ ಬೇಡವಾ ಅಂತ ಅಂದ್ರೆ ನಾವು ಆಲ್ರೆಡಿ 3 ಪ್ರಿಂಟ್ ಕಂಪೇರ್ ಮಾಡಿರೋ ವಿಡಿಯೋ ಒಂದಿದೆ. ಸೊ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ವಿ ಇದನ್ನ ತಗೋಬೇಕಾ ಬೇಡವಾ ಅಂತ.
ಅದು ನಮ್ಮ ಚಾನಲಲ್ಲಿ ಇರುತ್ತೆ, ಅದನ್ನು ಚೆಕ್ಔಟ್ ಮಾಡಿ, ನಿಮಗೆ ಕ್ಲಾರಿಟಿ ಆದರೆ ಬರುತ್ತೆ. ಈ 3 ಪ್ರಿಂಟರು ಲಿಂಕು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಇರುತ್ತೆ. ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.